ಬರಾಕ ಗುಡುಮಿಕೇರಿ ಸಂಘದವರು ಸವಾಲ್ ರೆಡಿದವ್ರು ನಿಮ್ಮ ಮೂಲಕೋಡ್ ಸಂಘದವರು ನಿಮ್ಮ ಸವಾಲ್ ರೆಡಿದವ್ರಿ. ನೀವು ಒಂದು ಹೇಳಿದ ನಂತರ ಅವರು ಒಂದು, ಅವ್ರು ಹೇಳಿದ ನಂತರ ನೀವು ಒಂದು ಹೇಳ್ರಿ. ತೋರಿ ಮೈ ಹಲೋ ಒಂದೊಂದು ಹೋದ್ರಿ ಸಮಾಧಾನಲೆ. ಹಲೋ ಗುಡುಮಿಕಿರಿಯರ ಸವಾಲ್ ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ ಒಂದೇ ಸವಾಲ ಹಾ ಇತರ ಏನು ನಿನ್ನ ಮಾತುಕದ ಏನೇ ಎಣ್ಣೆ ನಿರ್ಮಿಸುತ್ತಿದೆ. ಹೌದು ಶ್ರೀ ಬೀರ್ಲಿಂಗೇಶ್ವರ ಗಾಯನ ಸಂಘ ಮುಗಳಕೋಡದವ್ರ ಸವಾಲು ಈ ರೀತಿ ಇರ್ತವೆ. ಹೆಂಗ್ರಿಪ್ಪ ಪಾರ್ವತಿಯು ತನ್ನ ಏನನ್ನು ಮತ್ತೊಮ್ಮೆ ಏನೇ ನೋಡಿದಳು. ಹೌದು ಎರಡನೇ ಸವಾಲ ಗಂಗಾ ಯಾವಸ್ಪತಿಯರ ಯಾವಂಗಮದ ಹಿನ್ನೆಲೆಯಲ್ಲಿ ಒಂದು ಇತಿಹಾಸ ಉಂಟು. ಎರಡನೇ ಸವಾಲ ಜಾಂಬವತಿ ಯಾರೆಯ ಏನಳಾಗಿ ಕರಡಿಯ ಏನಳಾಗಿ ಹುಟ್ಟಿದವಳು. ಮೂರನೇ ಸವಾಲ ರಾಧೆ ಏನು ನಿನ್ನ ಏನೇ ಇದ್ದರೆ ಪ್ರಫುಲ್ಲಳಾಗಿರುತ್ತೇನೆ. ಮೂರನೇ ಸವಾಲ್ ರೀ ಪದ್ಮಾವತಿ ಏನರೇ ನಾನು ಏನಾಶರಾಜನ ಮಗಳು. ನಾಲ್ಕನೇ ಸವಾಲ ಈ ಎಲ್ಲ ದೇವತೆಗಳು ಯಾವನ ಏನೇ ಹೆಸರು. ನಾಲ್ಕನೇ ಸವಾಲ್ ರೀ ಏನು ಏನ ಮಿತ್ರ ಸಹನ ಏನ ಮನೆಯಲ್ಲಿ ಏನ ಕಾರ್ಯ. ಐದನೇ ಸವಾಲ ಪ್ರಳಯ ಕಾಲದಲ್ಲಿ ಯಾವನ ಏನೆಲ್ಲವನ್ನು ಸಂಹರಿಸುತ್ತಾನೆ. ಐದನೇ ಸವಾಲ್ ರೀ ಏನಿಯ ದೇವೇಂದ್ರನ ಏನತ ಏನವನ್ನು ಏನಿದೆ. ಆರನೇದು ಅದರಂತೆ ಯಾವನ ಏನವನ್ನು ಮಾಡುತ್ತಾ ಘೋರ ಏನಸ್ಸನ್ನು ಕೈಗೊಂಡರು. ಆರನೇ ಸವಾಲ್ ರೀ ಏನರಂತೆ ಭೀಷ್ಮನನ್ನು ಏನನ ಏನಿಗೆ ಏನು ಏನಿದನು. ಹೌದಾ ಬರೀ ಏನು 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 ತುಟ್ಯ. ಹಲೋ 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 ಎರಡೂ ಸಂಘದವರಿಗೆ ಸವಾಲ ಕೊನೆಯ ಸಮಯ 5 ಗಂಟೆ. ಇನ್ನು ಎರಡೂ ಕಲಾವಂತರು ಮಾತಾಡ್ತಕ್ಕಂಥ ಮಾಸ್ತರ್ಗಳಿಗೆ ಕೇಳಿಕೊಳ್ಳತಕ್ಕಂಥ ವಿನಂತಿ ಏನಪ್ಪ ಅಂತ ಕೇಳಿದ್ರೆ, ನೀವು ಮಾತಾಡೋದು ಹೇಳೋದು ಎಲ್ಲ ಬರೋಬ್ಬರಿ ಅದ, ಇದ್ರೊಳಗೆ ಏನೂ ಅಡ್ಡೆ ಇಲ್ಲ. ಆದರೂ ಏನಾಗದಪ್ಪ ಅಂತ ಕೇಳಿದ್ರ, ನೀವು ಮಾತಾಡ್ತಕ್ಕಂಥ ಮಾತು ಜನರಿಗೆ ರಣಮಂಜರ ಕರೆಕ್ಟವಾಗಿ ಕೇಳುವಾತು, ಅದನ್ನ ಒಂದು ಸ್ವಲ್ಪ ಸಮಾಧಾನಲೇ ಹೇಳ್ರಿ, ಬಿಡಿಸಿ ಹೇಳುದ್ರಿ. ಬಿಡಿಸಿ ಹೇಳ್ರಿ. ಯಾಕಪ್ಪ ಅಂತ ಕೇಳಿದ್ರೆ ನೀವು ಏನು ಬಾಯಿ ಮಾಡಾತಿದಿರೋ ಅಥವಾ ಹೇಳಾತಿದಿರೋ ಏನೋ ಒಂದು ಅರ್ಥ ಆಗುವಾತು. ಅದ ನೀವೇನು ಹೇಳ್ತಕ್ಕಂಥ ಮಾತ ದೈವಿಕ ಒಂದು ಸ್ವಲ್ಪ ತಿಳಿಯುವಂಗ ಹೊಡೆದು ಹೇಳ್ರಿ. ಅದ್ರ ಇಬ್ರು ಮಂದಿ ಮಾಸ್ತರ್ಗಳು ಅದಕ್ಕೆ ಶುರು ಮಾಡ್ರಿ. ಹಲೋ ಹಲೋ ಅದಕ್ಕೆ ಏನಿಪ್ಪ ಇರ್ಲಿ, ಭಾಳ ಜಾಸ್ತಿ ಮಾತಾಡೋಂಗಿಲ್ಲ, ಸುಲಭವಾಗಿ ಮಾತಾಡೋದು ಫಾಸ್ಟ್ ಮಾತಾಡೋದು ಅಂದಾರ. ಅದಕ್ಕೆ ಇನ್ನೊಂದು ಮಾತು ಹೆಂಗಪ್ಪ ಏನಿಪ್ಪ ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರೆ, ಹೊಡಿಯಪ್ಪ ಸರಜೋಡಿ ಕಲಾವಂತರು ಹೇಳಿದ್ರು ಅವರು ಏನತ್ತ ಹೌದಾ, ಒಟ್ಟ ತಾಯಿ ಅನ್ನಕ್ಕಿನ ಶ್ರೇಷ್ಠದಾಳ, ಹೌದು ತಾಯಿ ಅನ್ನಕ್ಕೆ ಏತದಾಳ ಅಂತ ಹೇಳಕತ್ತಾರಿ. ಹೇಳ್ತಾರು ನಾನಿಲ್ಲ ನಂಗಿಲ್ಲ ಹೌದಾ. ಹೌದು. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ, ಹೌದು ಭವ್ಯವಾದ ಭಾರತ ದೇಶದಾಗ ಹೌದಾ ಗಂಡಿಗೆ ಏನತ್ತ ಕೊಟ್ಟಾರು, ಏನತ್ತ ಹೌದಾ ಒಂದು ಸ್ಥಾನ ಕೊಟ್ಟಾರ ಕೊಟ್ಟಾರಲ್ಲ ಹೌದಾ. ಮತ್ತೆ ಹೆಂಡತಿಗೆ ಎತ್ತಂದ್ರ ಹೆಂಡತಿಗೆ ಯಾವ ಸ್ಥಾನ ಕೊಟ್ಟಾರು, ಯಾವ್ದ ಹೌದಾ ಸರಜೋಡಿ ಕಲಾವಂತರ ಶನಿವಾರ ಅದರ. ಅದಕ್ಕೆ ಒಂದು ಹೆಂಗಪ್ಪ ಅಂತ ಕೇಳಿದ್ರ, ಏನಿಪ್ಪ ಒಂದು ಘರ್ಷಣೆ ಕೇಳತ್ತ ಹೇಳರು ಏನತ್ತ ಹೌದಾ. ನೋಡಿ ಹೆಂಗಪ್ಪ ಅಂತ ಕೇಳಿದ್ರ, ವರ್ಷಕ್ಕೊಮ್ಮೆ ಶ್ರಾವಣ ಬರ್ತೈತಿ. ಏನ್ ಬರ್ತೈತಿ ಶ್ರಾವಣ ಶ್ರಾವಣ ಹೌದಾ. ಶ್ರಾವಣದಾಗ ಇವತ್ತಿ ಹೆಂಗಪ್ಪ ಅಂತ ಕೇಳಿದ್ರ, ಮನ್ಯಾಗ ಪೂಜೆ ಹಾಕ್ತಾರ, ಗುಡಿ ಒಳಗೂ ಹಾಕ್ತಾರ, ಗುಡಿ ಒಳಗ ದೇವ್ರ ಜಾತ್ರೆ ಹಾಕವ ಎಲ್ಲ ಹಾಕತಿ. ಆದ್ರೆ ಹೆಂಗಪ್ಪ ಅಂತ ಕೇಳಿದ್ರ, ಶ್ರಾವಣದಲ್ಲಿ ಹೌದಾ ಪೂಜೆ ಮಾಡಿದ್ರ ಏನು ಲಾಭ ಆಕತ್ತೋ ಲುಕ್ಷಾನ್ ಆಕತ್ತೋ, ಅದರಿಂದ ಏನು ಪ್ರಯೋಜನ ಐತಿ ಅಂತಕ್ಕಂಥದ್ದು ಒಂದ ಘರ್ಷಣೆ ಕೇಳಾಕತ್ತೀವಿ ಹೌದಾ. ಬರೀ ಶಾರ್ಟ್ ಕಟ್ನ್ಯಾಗ ಘರ್ಷಣೆ ಏನು ಲಾಭ ಆಕತ್ತೋ ಏನು ಲುಕ್ಸಾನ್ ಆಕತ್ತೋ, ಅದರಿಂದ ಮತ್ತೇನು ಬೇರೆ ಐತೋ ಶ್ರಾವಣ ತಿಂಗಳದಾಗ ಹೌದಾ ಪೂಜೆ ಮಾಡಿದ್ರ ಏನ್ ಆಗ್ತೈತಿ ಅಂತಕ್ಕಂಥದ್ದು ಮಾತನ್ನ ಕೇಳಿವಿ. ಹೆಣ್ಮಕ್ಳು ಪೂಜೆ ಮಾಡ್ತಾರ, ಗಂಡ ಮಕ್ಳು ಪೂಜೆ ಮಾಡ್ತಾರ ಹೌದಾ. ಶ್ರಾವಣ ತಿಥಿಯಲ್ಲಿ ಏನು ಪೂಜೆ ಮಾಡಿದ್ರ ಏನ್ ಆಗ್ತೈತಿ ಅಂತಕ್ಕಂಥದ್ದು ಘರ್ಷಣೆ ಕೇಳಿವಿ ಹೌದಾ. ಅದಕ್ಕೆ ಸರಜೋಡಿ ಕಲಾವಂತರು ಬಹಳ ಶನಿವಾರ ಸುಂದರವಾಗಿರ್ತಕ್ಕಂಥ ಕ್ಯಾಲಿ ಇನ್ನೊಂದು 2 ನುಡಿ ಹಾಡಿ ಸರಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡ್ರಿ.